ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸೌಂದರ್ಯ ಲಹರಿಯ 71ನೆಯ ಶ್ಲೋಕ. ನಖಾನಾಮುದ್ಯೋತೈ ನವನಲಿನ ರಾಗಂ ವಿಹಸತಾಂ ಕರಾಣಾಂ ತೇ ಕಾಂತಿಂ ಕಥಯ ಕಥಯಾಮಃ ಕಥಮುಮೇ ಕಯಾಚಿದ್ವಾ ಸಾಮ್ಯಂ ಭಜತು ಕಲಯಾ ಹಂತ ಕಮಲಂ ಯದಿ ಕ್ರೀಡನ್ ಲಕ್ಷ್ಮೀ ಚರಣತಲಲಾಕ್ಷಾರಸಚಣಂ. ಏ ಉಮಾದೇವಿಯೇ, ನಿನ್ನ ಉಗುರುಗಳ ಕಾಂತಿಗಳಿಂದ ಆಗತಾನೇ ಅರಳಿದ ತಾವರೆಯ ಕೆಂಪು ಬಣ್ಣವನ್ನು ಪರಿಹಾಸ ಮಾಡುವ ನಿನ್ನ ಕೈಗಳ ಕಾಂತಿಯನ್ನ ವರ್ಣಿಸುವುದಾದರೂ ಹೇಗೆಂದು ಹೇಳಮ್ಮ. ಕೆಂದಾವರೆಯು ಯಾವ ಅಂಶದಿಂದ ಹೋಲಿಕೆಯನ್ನು ಹೊಂದೀತು? ಇದು ಆಶ್ಚರ್ಯ. ಕಮಲದಲ್ಲಿ ಆಡುತ್ತಿರುವಂತಹ ಲಕ್ಷ್ಮಿಯ ಅಂಗಾಲಿನಲ್ಲಿರುವ ಅರಗಿನ ರಸದಿಂದ ಸ್ವಲ್ಪ ಸಾಮ್ಯತೆಯನ್ನ ಹೊಂದಬಹುದೇನೋ ಅಂತ ಹೇಳಿ ಶ್ರೀ ಶಂಕರ ಭಗವತ್ಪಾದರು ಈ ಶ್ಲೋಕದಲ್ಲಿ ಅಮ್ಮನವರ ಹಸ್ತ ಹಾಗೂ ನಖದ ಆ ವರ್ಣವನ್ನ ವರ್ಣಿಸಿದ್ದಾರೆ. ಈ ಶ್ಲೋಕದಲ್ಲಿ ಭಗವತ್ಪಾದರು ಅಮ್ಮನನ್ನ ಉಮಾ ಅಂತ ಹೇಳಿ ಕರೆದಿದ್ದಾರೆ. ಮಹಾ ತಪಸ್ಸಿಗೆ ಹೊರಡಲು ಸಿದ್ಧಳಾದ ಆ ತಪಸ್ವಿನಿ ಸ್ವರೂಪ ಉಮಾ ಅಂತ. ಇಂತಹ ಉಮೆಯ ಹಸ್ತ ಹಾಗೂ ನಖಗಳ ಬಣ್ಣವು ಹೇಗಿದೆ ಅಂದರೆ, ಈಗಷ್ಟೇ ಅರಳಿದಂತಹ ಕಮಲದ ಹೂವಿನ ಬಣ್ಣವನ್ನ ಪರಿಹಾಸ ಮಾಡುವಂತಿದೆಯಂತೆ. ನಖಾನಾಮುದ್ಯೋತೈ ನವನಲಿನ ರಾಗಂ ವಿಹಸತಾಂ. ಆಗಷ್ಟೇ ಅರಳಿದ ಕಮಲ ಅಮ್ಮನ ಉಗುರಿನ ಬಣ್ಣವನ್ನ ನೋಡಿ ನಾಚಿತಂತೆ. ಅಯ್ಯೋ, ನಾನೇ ಅರುಣವರ್ಣ, ನಾನೇ ಮಹಾಸುಂದರ ಅಂತ ಅಂದ್ಕೊಂಡಿದ್ದೆ. ಅಮ್ಮನ ಈ ಕರವು ಎಷ್ಟು ಸುಂದರವಾಗಿದೆ, ಕೋಮಲವಾಗಿದೆ, ಅರುಣವರ್ಣದಲ್ಲಿದೆಯಲ್ಲ ಅಂತ ಹೇಳಿ ನಾಚಿತಂತೆ. ಶ್ರೀಮಾತೆಯನ್ನ ಅರುಣಾಂ ಕರುಣಾತರಂಗಿತಾಕ್ಷೀಂ ಅಂತ ಹೇಳ್ತೇವೆ. ಸರ್ವಾರುಣಾನವದ್ಯಾಂಗಿ, ಸಂಪೂರ್ಣವಾಗಿ ಅರುಣವರ್ಣದವಳಾಗಿದ್ದಾಳೆ. ಇಂತಹ ಅಮ್ಮನ ಕರಗಳನ್ನು ವರ್ಣಿಸಬೇಕಾದರೆ ಹೇಗೆ ಬಣ್ಣಿಸೋದು? ಯಾವ ಉಪಮಾನವನ್ನು ಕೊಟ್ಟರೆ ಸರಿ ಹೋಗಬಹುದು ಅಂದಾಗ ಕಮಲವನ್ನೇ ಉದಾಹರಿಸಬಹುದಲ್ಲ, ಉಪಮಾನವಾಗಿ ಕೊಡಬಹುದಲ್ಲ. ಏಕೆಂದರೆ ಈ ಸೃಷ್ಟಿಯಲ್ಲಿ ಕಮಲಕ್ಕಿಂತಲೂ ಸುಂದರವಾದದ್ದಿನ್ಯಾವುದಿದೆ ಅಂತಂದಾಗ, ಅಯ್ಯ, ಕಮಲವನ್ನೇನೋ ಅಮ್ಮನ ಕರಗಳಿಗೆ ಉಪಮಾನವನ್ನು ಕೊಡಬಹುದು. ಅದು ಯಾವಾಗ ಕೊಡಬಹುದು ಅಂದರೆ, ಆ ಕಮಲದಲ್ಲೇ ನಿರಂತರವಾಗಿ ವಾಸ ಮಾಡುವವಳೊಬ್ಬಳಿದ್ದಾಳೆ. ಕಮಲ ನಿಲಯಾಯೈ ನಮಃ ಅಂತ ಕರೆಸಿಕೊಳ್ಳಬಹುದಾದ ಮಹಾಲಕ್ಷ್ಮಿ. ಆ ಮಹಾಲಕ್ಷ್ಮಿಯನ್ನೇ ಭಗವತ್ಪಾದರು ಕನಕಧಾರಾ ಸ್ತೋತ್ರದಲ್ಲಿ ಕಮಲೆ ಕಮಲಾಕ್ಷವಲ್ಲಭೆ ಅಂತ ಒಂದು ಕಡೆ, ಮತ್ತೊಂದು ಕಡೆ ಸರಸಿಜ ನಿಲಯೇ ಸರೋಜಹಸ್ತೆ ಅಂತ ಸ್ತುತಿಸಿದ್ದಾರೆ ಮಹಾಲಕ್ಷ್ಮಿಯನ್ನ. ಈ ಮಹಾಲಕ್ಷ್ಮಿಯು ಆ ಕಮಲದಲ್ಲೇ ಸದಾಕಾಲ ಕ್ರೀಡಿಸ್ತಾ ಇರ್ತಾಳೆ. ಈ ಕಮಲದಿಂದ ಆ ಕಮಲಕ್ಕೆ, ಆ ಕಮಲದಿಂದ ಈ ಕಮಲಕ್ಕೆ. ಏಕೆಂದರೆ ಸರಸಿಜ ನಿಲಯೇ, ಆ ಸರಸ್ಸಿನಲ್ಲಿ ಹುಟ್ಟಿದಂತಹ ಕಮಲದಲ್ಲಿ ವಾಸ ಮಾಡ್ತಾಳೆ ಅಂತ. ಇಂತಹ ಆ ಲಕ್ಷ್ಮಿಯು ತನ್ನ ಕಾಲಿಗೆ ಕ್ರೀಡಲ್ಲಕ್ಷ್ಮೀ ಚರಣತಲಲಾಕ್ಷಾರಸಚಣಂ ಯದಿ, ಪರಿಮಳಭರಿತವಾದ ಸುಗಂಧಮಯವಾದ ಒಂದು ರೀತಿಯ ಕೆಂಪು ದ್ರವ, ಲಾಕ್ಷಾರಸಚಣಂ ಅಂತ ಹೇಳಿದ್ದಾರೆ. ಅಂದರೆ ಆ ಕೆಂಪು ದ್ರವವನ್ನ ಅತ್ಯಂತ ಸುಗಂಧಭರಿತವಾಗಿರುತ್ತೆ, ಕೆಂಪು ಬಣ್ಣದಿಂದ ಕೂಡಿರುತ್ತೆ. ಸಾಧಾರಣವಾಗಿ ನರ್ತಕರು, ಭರತನಾಟ್ಯಾದಿಗಳನ್ನು ಆಡುವಂಥ ನರ್ತಕರು ಅದನ್ನು ಕಾಲಿಗೆ ಹಚ್ಕೊಂಡಿರ್ತಾರೆ. ಆದರೆ ಅದು ಕೆಂಪು ಬಣ್ಣ ಹಾಗಿರುತ್ತೆ. ಆದರೆ ಇದು ಈ ಲೌಕಿಕವಾದಂಥ ವಸ್ತುಗಳಿಂದ ಮಾಡಲ್ಪಟ್ಟಿದ್ದಲ್ಲ. ಹಾಗಾಗಿ ಅಲೌಕಿಕವಾದಂಥ ವಸ್ತುಗಳಿಂದ ಮಾಡಲ್ಪಟ್ಟಂತಹ ಆ ದಿವ್ಯವಾದ ದ್ರವ್ಯವನ್ನ ಲಕ್ಷ್ಮಿ ತನ್ನ ಪಾದಗಳಿಗೆ ಹಚ್ಚಿಕೊಂಡಿರ್ತಾಳಂತೆ. ಹಾಗೆ ಹಚ್ಚಿಕೊಂಡ ಲಕ್ಷ್ಮಿ ಈ ಕಮಲದಿಂದ ಆ ಕಮಲಕ್ಕೆ, ಆ ಕಮಲದಿಂದ ಮತ್ತೊಂದು ಕಮಲಕ್ಕೆ ಹೋಗುವಾಗ ಆ ಪಾದಕ್ಕೆ ಹಚ್ಚಿದಂತಹ ಲಾಕ್ಷಾರಸವೇನಾದರೂ ಆ ಕಮಲಕ್ಕೇನಾದರೂ ತಗುಲಿದರೆ, ಆ ಕಮಲವೇನಾದರೂ ಲಾಕ್ಷಾರಸದಂತಾದರೆ, ಆಗ ಅಂತಹ ಕಮಲವನ್ನ ಅಮ್ಮನ ಹಸ್ತಗಳಿಗೆ, ನಖಗಳಿಗೆ ಉದಹರಿಸಬಹುದು. ಅದು ಹತ್ತತ್ರ ಹೋಗುತ್ತಷ್ಟೇ.
ಅದು ಉದಾಹರಣೆ ಅಂತ ನೇರವಾಗಿ ಹೇಳ್ತಾ ಇಲ್ಲ, ಹತ್ತಿರಕ್ಕೆ ಹೋಗಿ ನಿಲ್ಲಬಹುದು ಅಷ್ಟೇ. ಹಾಗಾಗಿ ಆ ಲಕ್ಷ್ಮೀದೇವಿಯ ಪಾದದ ಲಾಕ್ಷಾರಸ ಕಮಲಕ್ಕೆ ಅಂಟೋದಿಲ್ಲ. ಅಮ್ಮನ ಆ ಕರಗಳಿಗೆ ಹೋಲಿಕೆ ಕೊಡಲಿಕ್ಕೆ ಯಾವುದೂ ವಸ್ತು ಇಲ್ಲ ಅನ್ನುವ ಅರ್ಥದಲ್ಲಿ ಹೇಳುತ್ತಾರೆ. ಇಂತಹ ಅಮ್ಮನವರ ಹಸ್ತಗಳು ನಮ್ಮನ್ನು ಯಾವಾಗಲೂ ರಕ್ಷಣೆ ಮಾಡಲಿ, ಆ ದಿವ್ಯವಾದ ಹಸ್ತವು ಜಗತ್ತಿಗೆ ಅನ್ನವನ್ನು ಪ್ರದಾನ ಮಾಡಲಿ, ಸಂಪತ್ತನ್ನು ಪ್ರದಾನ ಮಾಡಲಿ, ಆರೋಗ್ಯವನ್ನು ಪ್ರದಾನ ಮಾಡಲಿ ಅಂತ ಹೇಳಿ ಆ ಜಗದಂಬೆಯನ್ನು ಪ್ರಾರ್ಥನೆಯನ್ನು ಮಾಡುತ್ತಾ ಈ ಶ್ಲೋಕವನ್ನು ಕೊಟ್ಟಂತಹ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೂ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕ ಚಿಂತನೆಯನ್ನು ನಡೆಸೋಣ. ಎಲ್ಲರಿಗೂ ವಂದನೆಗಳು, ನಮಸ್ಕಾರ.